ನಮಸ್ಕಾರ ಮೇಡಮ್. ಈಗ ನಮ್ಮ ಸಂದರ್ಶನ ಭಾಳ ಚೆನ್ನಾಗಿ ಕೊಟ್ರಿ. ಅದು ಪ್ರಯುಕ್ತ ನಾನು ವಿಶ್ವಗುರು ಬಸವಣ್ಣನವರ ನೈಜ ಚರಿತ್ರೆ ಆ ಪುಸ್ತಕವನ್ನು ನಿಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ ಸತೀಶ್. ಹಾಗೆ ಇವುಗಳು ಕೂಡ, ಇವುಗಳನ್ನು ಓದಿ ನಾನು ಕೊಟ್ಟೆ ಅಂತ ಓದ್ಬಿಡಿ, ಅದನ್ನು ವಿಮರ್ಶೆ ಮಾಡಿ ಸತ್ಯವನ್ನು ತಿಳಿಯಿರಿ. ಯಾಕೆಂದರೆ ಅದರಲ್ಲಿ ಇದೇ ನಿಜವಾದ ವಿಶ್ವಗುರು ಬಸವಣ್ಣನವರ ನೈಜ ಚರಿತ್ರೆ. ಅದಕ್ಕೆ ಇದನ್ನು ಉಡುಗೊರೆಯಾಗಿ ಕೊಟ್ಟಿದ್ದೀನಿ. ಓದಿ ತಿಳಿದು ವಿಮರ್ಶೆ ಮಾಡಿ, ತಪ್ಪಾದರೂ ಪರವಾಗಿಲ್ಲ, ತುಂಬಾ ಖುಷಿ ಆಗ್ತಿದೆ ಸತೀಶ್. ನಾನು ನಿನ್ನನ್ನು ಚಿಕ್ಕ ಹುಡುಗನಿಂದ ನೋಡ್ತಿದ್ದೀನಿ. ನಿನಗೆ ಬರಹ, ಲೇಖನ, ಸಾಹಿತ್ಯ, ಆಮೇಲೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಇಂಟ್ರೆಸ್ಟು, ಅದ್ರ ಬಗ್ಗೆ ಸಂಶೋಧನೆ ಮಾಡಿ 4-6 ಜನಕ್ಕೆ ವಿಷಯನ ಹೇಳಬೇಕು ಅನ್ನೋ ಮನೋಭಾವ ನಿನಗೆ ತುಂಬಾ ಇದೆ. ನಮ್ಮ ಊರಲ್ಲೇನೆ ಬಸದಿ, ಜೈನರ ಬಸದಿ ಇದೆ, ಬೇಲೂರು ಹಳೆಬೀಡಿದೆ ನಮ್ಮ ರಾಜ್ಯದಲ್ಲಿ. ಇಂಥ ಸ್ಥಳಗಳಿಗೆ ಹೋಗಿ ನೀನು ತುಂಬಾ ಸಂಶೋಧನೆ ಮಾಡಿ ಬರಿತಾ ಇರ್ತೀಯ. ನಾನು ನಿನ್ನ ಅಭಿಮಾನಿ ಆಗಿದ್ದೀನಿ. ತುಂಬಾ ಬರಹಗಳು ಸ್ಟೇಟಸಲ್ಲಾಗಲಿ ಪೇಪರಲ್ಲಿ ಬರ್ತಿದ್ದಾಗ ನಾನು ನಿನ್ನ ಅಭಿಮಾನಿಯಾಗಿ ತುಂಬ ಓದ್ತಿರ್ತೀನಿ. ನನಗಂತೂ ಈ ಬುಕ್ಸ್ ಕೊಟ್ಟಿದ್ದು, ಪುಸ್ತಕ ಕೊಟ್ಟಿದ್ದಂತೂ ತುಂಬ ಸಂತೋಷ ಆಗ್ತಿದೆ. ನಿನ್ನ ಮಾರ್ಗದರ್ಶನ, ನೀನು ಮಾದರಿಯಾಗಿ 4-6 ಜನಕ್ಕೆ ಇನ್ನೊಬ್ಬ ಒಳ್ಳೆ ಲೇಖಕ ಆಗಬೇಕು, ಒಬ್ಬ ಸಂಶೋಧಕರಾಗಬೇಕು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸತೀಶ್ ಅಂದರೆ ಎಲ್ರಿಗೂ ಮಾದರಿಯಾಗೋ ಲೇಖಕ, ಬರಹಗಾರ, ಸಂಶೋಧಕಗಾರ ಆಗಬೇಕು. ನಮ್ಮ ಹುಡುಗ ನೀನು. ಗಾಡ್ ಬ್ಲೆಸ್ ಯು. ದೇವರು ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೊಳ್ಳೆ ವೇದಿಕೆ ಸಿಗಲಿ, ಹಿರಿಯವರ ಆಶೀರ್ವಾದ ಇರಲಿ, ನಿಮ್ಮ ತಾಯಿ ತಂದೆ ಆಶೀರ್ವಾದ, ಊರಿನವ್ರ ಆಶೀರ್ವಾದ ಎಲ್ಲ ನಿನಗೆ ಸಿಗ್ಲಪ್ಪ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಮಸ್ತೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಹೀಗೆ ಇರಲಿ. ಸತೀಶ್, ನೀನು ಚಿಕ್ಕದ್ರಿಂದ ನೀನು ನೋಡೋ ಹಂಗೆ ಇವತ್ತು ಆಡಂಬರದ ಮೊಬೈಲು, ಈ ಥರ ಕಲಿಯುಗದಲ್ಲಿ ಜನಗಳಿಗೆ ಈ ಪುಸ್ತಕ, ನಮ್ಮ ಐತಿಹಾಸಿಕ ಸ್ಥಳಗಳ ಬಗ್ಗೆ ಇದು ವಿಷಯನೇ ಗೊತ್ತಿಲ್ಲ. ಅದರಲ್ಲೂ ನಿನ್ನ ಕೆಲಸದ ಮಧ್ಯೆ, ಒತ್ತಡದ ಮಧ್ಯೆ ಹೋಗಿ ಐತಿಹಾಸಿಕ ಸ್ಥಳನ ನಮ್ಮ ಜನಗಳಿಗೆ ಪರಿಚಯಿಸಬೇಕು ಅಂತ ಶ್ರಮ ಮತ್ತು ಶ್ರದ್ಧೆಯಿಂದ ಸಮಯ ಮೀಸಲಾಗಿಟ್ಟು ನೀನು ಎಷ್ಟೊಂದು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಟ್ಟು ತನ್ನ ಶ್ರಮದಿಂದ ಜನಗಳಿಗೆ ಪರಿಚಯಿಸ್ತಾ ಇದೀಯಾ. ತುಂಬ ಖುಷಿ ಆಗುತ್ತೆ. ನಿನ್ನನ್ನು ನೋಡಿ ಕಲಿಬೇಕು. ನೀನು 4-6 ಜನಕ್ಕೆ ಮಾದರಿಯಾಗಿ ಈ ವಿಷಯದಲ್ಲಿ ತೊಡಗಿಸ್ಕೊಂಡಿದೀಯಾ. ತುಂಬ ಖುಷಿ ಆಗುತ್ತೆ. ನಿನ್ನ ಕೆಲಸದ ಮಧ್ಯೆ ಈ ಬರಹ, ಲೇಖನ, ಐತಿಹಾಸಿಕ ಸ್ಥಳಗಳ ಬಗ್ಗೆ ಪರಿಚಯ ಇದನ್ನ ಮಾಡ್ತಿದೀಯಲ್ಲ, ಇದಕ್ಕಿನ್ನ ಸಾಧನೆ ಬೇರೊಂದಿಲ್ಲ. ಜೀವನದಲ್ಲಿ ಮನುಷ್ಯ ಆಸ್ತಿ, ಹಣ, ಸ್ಟೇಟಸ್ ಎಲ್ಲ ಸಂಪಾದನೆ ಮಾಡ್ಬೋದು. ಇಂಥ ವಿದ್ಯೆ, ಸಂಸ್ಕಾರನ ಕಲಿಯೋದು ಮತ್ತೆ ಬೇರೆಯವ್ರಿಗೆ ಹಂಚೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ನನ್ಗಂತೂ ನಾನು ನಿನ್ನ ದೊಡ್ಡ ಅಭಿಮಾನಿ ಆಗಿದ್ದೀನಿ ಚಿಕ್ಕ ಹುಡುಗನಿಂದ. ಒಳ್ಳೇದಾಗ್ಲಿ. ನಮ್ಮ ಅಕ್ಕಂದಿರು ನೀವು ನೋಡಿ ನಮ್ಗೆ ಹೇಳ್ತಾ ಇದ್ದೀರಿ. ಇಲ್ಲ, ಒಳ್ಳೆ ಹೆಸರು ಮಾಡ್ಬೇಕು ನೀನು. ನಮ್ಮೂರಲ್ಲಿ ಇಂಥ ಒಬ್ರು ಬರಹಗಾರರು, ಸಂಶೋಧನಕಾರರು ಇದೆಯಾ, ಮುಂದೇನು ಇನ್ನು ಒಳ್ಳೆ ಹೆಸರು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಊರವ್ರದ್ದಾಗ್ಲಿ, ಹಿರಿಯವ್ರದ್ದು ಎಲ್ಲ ಆಶೀರ್ವಾದ ನಿನ್ ಮೇಲೆ ಇರಲಿ. ಸಂತೋಷ, ತುಂಬಾ ಸಂತೋಷ. ಥ್ಯಾಂಕ್ ಯು.